ಎಲ್ರಿಗೂ ನಮಸ್ಕಾರ. ನನ್ಗೆ ಈಗಲೂ ನೆನಪಿದೆ, 30 ವರ್ಷ ಹಿಂದೆ ನಮ್ಮ ತಾಯಿನೂ ಸಹ ಇದೇ ತರ ಮೊದಲನೇ ದಿನ ಹೈಸ್ಕೂಲಲ್ಲಿ ಒಂದು ಪ್ಯಾರೆಂಟ್ಸ್ ಟೀಚರ್ಸ್ ಮೋಟಿವೇಶನ್ ಓರಿಯೆಂಟೇಷನ್ ಕ್ಲಾಸಸ್ ಅಂತ ಇಟ್ಟಿದ್ರು. ಅವಾಗ ನಮ್ಮ ತಾಯಿನೂ ನನ್ನ ಕ್ಲಾಸಿಗೆ ಬಂದು ಇಲ್ಲೂ ಓರಿಯೆಂಟೇಷನ್ ಅಟೆಂಡ್ ಮಾಡಿ, ನಮ್ಮ ಅಕ್ಕ ಗಂಗಮ್ಮ ಸ್ಕೂಲಲ್ಲಿ ಓದಿದ್ರು, ಅಲ್ಲೂ ಸಹ ಓರಿಯೆಂಟೇಷನ್ ಕ್ಲಾಸ್ನ ಅಟೆಂಡ್ ಮಾಡಿದ್ರು. ನಮ್ಮ ಅಕ್ಕ ಈಗ ತುಮಕೂರಲ್ಲಿ ತುಂಬಾ ದೊಡ್ಡ ಡಾಕ್ಟ್ರು. ನಾನು ಎಂ.ಟೆಕ್ ಮಾಡಿಕೊಂಡು ಈಗ ಡೆಕನರಾಲ್ಡ್ ಸಂಸ್ಥೆಯಲ್ಲಿ, NSTI ಸಂಸ್ಥೆಯಲ್ಲಿ, ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನಾವು ಎಲ್ಲಿ ಶುರು ಮಾಡಿದೀವಿ ಅನ್ನೋದ್ಕಿಂತ ನಾನು ಎಲ್ಲಿ ತಲುಪಬೇಕು ಅನ್ನೋ ಒಂದು ಗುರಿ ಜಾಸ್ತಿ ನಮಗೆ ಪ್ರಭಾವ ಬೀಳುತ್ತೆ. ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಇರೋದೇ ಇದಕ್ಕೋಸ್ಕರ. ಇಲ್ಲಿ ವಿದ್ಯಾರ್ಥಿಗಳು ಇದ್ದೀರಾ, ನಿಮ್ ತಂದೆ ತಾಯಿಗಳು ಇದ್ದೀರಾ. ಈ ಒಂದು ಇದರಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದಾಗ 3 ಜನರ ಪಾಲು ಇರುತ್ತೆ. ಅದರಲ್ಲಿ ಗುರುಗಳ ಪಾಲು ಇದ್ದೇ ಇರುತ್ತೆ, ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಎಸ್, ಅಟ್ ದ ಸೇಮ್ ಟೈಮ್ ನಾವು ಪ್ಯಾರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಸಹ ಇರುತ್ತೆ. ಈ 3 ಜನ ಮಾರ್ಗದರ್ಶಕರಾಗಿ ನಿಂತ್ರೆ ಒಟ್ಟಿಗೆ ಎಲ್ಲರೂ ಸೇರಿ ನಿಮ್ಮ ಮಗನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು. ನಾವು ಎಲ್ಲಿ ಶುರು ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಉದಾಹರಣೆ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಾಡಲ್ಲೇ ವಾಸವಾಗಬೇಕಿದ್ದಂತ ಒಬ್ಬ ಹುಡುಗಿ ಕಾಡಲ್ಲೇ ಇದ್ದು ಕಾಡಲ್ಲೇ ಸಾಯ್ಬೇಕು ಅನ್ನೋ ಒಂದು ವ್ಯಕ್ತಿತ್ವದ ಆ ಹುಡುಗಿಗೆ ನಾನು ಏನೋ ದೊಡ್ಡದು ಮಾಡಬೇಕು, ನಾನು ಈ ಕಾಡಲ್ಲೇ ಇರಬಾರ್ದು ಅನ್ನೋ ಒಂದು ಹುಡುಗಿ ಇವತ್ತು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ, ದ ಗ್ರೇಟ್ ದ್ರೌಪದಿ ಮುರ್ಮು. ಅಂದ್ರೆ ಅವರು ಟ್ರೈಬಲ್ ಆಗಿ ಕಾಡ್ ಮನುಷ್ಯರಾಗಿ ಇದ್ದಂತ ಹುಡುಗಿ ಇವತ್ತು ನಮ್ಗೆಲ್ರಿಗೂ ಫಸ್ಟ್ ಸಿಟಿಸನ್ ಅಂತ ನಾವೇನ್ ಕರೀತೀವೋ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂದ್ರೆ ಅವ್ರು ಎಲ್ಲಿ ಶುರು ಮಾಡಿದ್ರು, ಅವ್ರು ಶುರು ಮಾಡಿದ್ದು ನಿಮ್ ಮಕ್ಕಳು ಈಗ ಶುರು ಮಾಡ್ತಿರೋ ಒಂದು ಅಂದಾಜು ತಗೊಂಡಾಗ ನಿಮ್ ಮಕ್ಕಳು ಆಲ್ರೆಡಿ ಬೆಟರ್ ಜಾಗದಲ್ಲಿದ್ದಾರೆ. ಇನ್ನೊಂದು ಉದಾಹರಣೆ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಚಾಯ್ವಾಲ, ಅವ್ನು ಟೀ ಮಾಡ್ಬೇಕಿತ್ತು, ಟೀ ಮಾಡ್ಕೊಂಡೆ ದೊಡ್ಡವನಾಗ್ಬೇಕಿತ್ತು, ಟೀ ಮಾಡ್ಕೊಂಡೆ ಇನ್ನೂ ದೊಡ್ಡವನಾಗ್ಬೇಕಿತ್ತು, ಮದುವೆ ಆಗ್ಬೇಕಿತ್ತು, ಆಮೇಲೆ ಅಷ್ಟೇ ಟೀ ಮಾಡ್ಕೊಂಡೆ ಸಾಯ್ಬೇಕಿತ್ತು. ಬಟ್ ಟುಡೇ ನಾವು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ಬ ಟೀ ಮಾಡೋನು ಈಗ ದೊಡ್ಡ ಪ್ರಧಾನಿಯಾಗಿ, ಆಕ್ಚುಲಿ ಶ್ರೇಷ್ಠ ಪ್ರಧಾನಿಯಾಗಿ ಅವನು ಕಾರ್ಯನಿರ್ವಹಿಸ್ತಿದ್ದಾನೆ. ಅಂದ್ರೆ ಒಬ್ಬ ಚಾಯ್ವಾಲನು ಸಹ ಪ್ರಧಾನ ಮಂತ್ರಿ ಆಗ್ಬೋದು, ಒಬ್ಬ ಕಾಡಲ್ಲಿ ವಾಸ ಮಾಡ್ತಕ್ಕಂಥ ಟ್ರೈಬಲ್ ಹುಡುಗಿನೂ ಸಹ ಒಂದು ಪ್ರೆಸಿಡೆಂಟ್ ಆಗ್ಬೋದು, ಒಬ್ಬ ಮೀನ್ ಮಾರೋ ಮಗನೂ ಸಹ ದ ಗ್ರೇಟ್ ಅಬ್ದುಲ್ ಕಲಾಂ, ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆಗ್ಬೋದು. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಈ 3 ಎಕ್ಸಾಂಪಲ್ ನಾವು ತಗೊಂಡಾಗ ಅವ್ರಿಗೆ ಆದಂತ ಬದಲಾವಣೆಯ ಸಮಯನೇ ಫಸ್ಟ್ PUC ಮತ್ತೆ ಸೆಕೆಂಡ್ PUC. ಈಗ ಸರ್ ಹೇಳ್ತಾ ಅಡೋಲೆಸೆಂಟ್ ಏಜ್ ಅಂತ ಕರೆದ್ರು. ಏನ್ ಅಡೋಲೆಸೆಂಟ್ ಏಜ್ ಅಂದ್ರೆ, ಅವಾಗ ದ ಬಾಡಿ ಎಕ್ಸ್ಪೀರಿಯನ್ಸಸ್ ವೆರಿ ಹೈ ಎನರ್ಜಿ. ಅಂದ್ರೆ ನಮ್ಗೆ ಗೊತ್ತಿದ್ದೇನೋ ನಮ್ಮ ಬಾಡಿಯಲ್ಲಿ ತುಂಬಾ ಹೈ ಎನರ್ಜಿ ಇರುತ್ತೆ. ಇದನ್ನ ನಾವು ನೀಟಾಗಿ ಚಾನಲೈಸ್ ಮಾಡಿಕೊಂಡು ಒಳ್ಳೆ ಮಾರ್ಗದಲ್ಲಿ ತಗೊಂಡು ಹೋದಾಗ ಈ ಒಂದು 2 ವರ್ಷ ಏನಿದೆ ನಮ್ಮನ್ನ ಒಂದು ದೊಡ್ಡ ವ್ಯಕ್ತಿತ್ವ ಕ್ರಿಯೇಟ್ ಮಾಡಬಹುದು. ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ಒಂದು ತೊಂದರೆನೂ ಆಗ್ಬಹುದು. ಸೊ ಅಡೋಲೆಸೆಂಟ್ ಏಜ್ ನ ನಾವು ವೆರಿ ಇಂಪಾರ್ಟೆಂಟ್ ಏಜ್ ಅಂತೀವಿ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ, ನಾವು 24 ಗಂಟೆ ಇದ್ದೀವಿ, ಎಲ್ರಿಗೂ ಗೊತ್ತಿದೆ. ರಾತ್ರಿ 12 ಗಂಟೆ ಇರುತ್ತೆ, ದಿನ 12 ಗಂಟೆ ಇರುತ್ತೆ. ನಮ್ಮ ಲೈಫು ಸಹ ಹಂಗೇನೆ. ಈ ಒಂದು ದಿನ ಮತ್ತೆ ರಾತ್ರಿಲಿ ಅರ್ಲಿ ಇನ್ ದ ಮಾರ್ನಿಂಗ್ ಅಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಏನ್ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವೋ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕಮ್ಮಿ ಎಫರ್ಟ್ಸ್ ಹಾಕಿ ಮ್ಯಾಕ್ಸಿಮಮ್ ಬೆನಿಫಿಟ್ ಏನ್ ಪಡ್ಕೋಬಹುದು, ಅದೇ ತರ ಈ 16 ಆದ್ಮೇಲೆ 17, 18, 19, 20 ಈ 4-5 ವರ್ಷಗಳು ಏನಿದೆಯೋ ಇದನ್ನ ನಮ್ಮ ಜೀವನದಲ್ಲಿ ಒಂದು ಬ್ರಹ್ಮ ಮುಹೂರ್ತ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಸಮಯದಲ್ಲಿ ನಾವು ಜಾಸ್ತಿ ಕೆಲಸ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ನಾವು ಒಂದು ದೊಡ್ಡ ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದೇ ಈ ಸಮಯನ ನಾವು ಸರಿಯಾಗಿ ಬಳಸ್ಕೊಳ್ಳೋದೇ ಇದ್ರೆ ಅದು ಅನಾಹುತಕ್ಕೂ ಒಂದು ದಾರಿ ಮಾಡ್ಕೊಡುತ್ತೆ. ಅದಕ್ಕೋಸ್ಕರ ಇರ್ತಕ್ಕಂಥ ಪ್ಯಾರೆಂಟ್ಸ್ ಅಲ್ಲಿ ಒಂದು ವಿನಂತಿ, ನಿಮ್ ಮಕ್ಕಳಿಗೆ ಸದಾ ಇದ್ದಂತ ಮನಸ್ಸಿಗೆ ಅವ್ರಿಗೆ ಹಚ್ಚ ಹಿಡಿಯೋ ತರ ಮತ್ತೆ ಹೇಳ್ತೀರಿ. ಯಾವುದೇ ವಿಚಾರವಾಗಿರ್ಬೋದು, ಬೆಳಿಗ್ಗೆ ಬೇಗ ಇದ್ದಾರ ಅಂತ ವಿಚಾರ
ವಿಚಾರಗಳಿರ್ಬೋದು. ಈ ತರ ಅನೇಕ ಸಂಗತಿಗಳನ್ನ ನಾವು ಈಗಲಿಂದ ಸ್ಟ್ರಿಕ್ಟ್ ಆಗಿ ಮಾಡ್ಕೊಂತ ಬಂದ್ರೆ ಒಬ್ಬ ಚಾಯ್ವಾಲ ಪ್ರಧಾನಿ ಆಗಿದ್ದೇ ಅಲ್ಲ, ಒಬ್ಬ ಟ್ರೈಬಲ್ ವುಮೆನ್ ಪ್ರೆಸಿಡೆಂಟ್ ಆಗಿದ್ದೇ ಅಲ್ಲ, ಒಬ್ಬ ಫಿಶರ್ ಮ್ಯಾನ್ ಮಗ ದೊಡ್ಡ ಸೈಂಟಿಸ್ಟ್ ಇಲ್ಲ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿದ್ದಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಸಹ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಇದಕ್ಕೆ ದಾರಿ ಮಾಡ್ಕೊಡ್ಲಿಕ್ಕೋಸ್ಕರ ನಾವು ಆಸ್ ಎ ಟೀಚರ್ಸ್ ವರ್ಕ್ ಮಾಡ್ತಿದೀವಿ. ಅಟ್ ದ ಸೇಮ್ ಟೈಮ್ ನೀವು ಆಸ್ ಎ ಪ್ಯಾರೆಂಟ್ಸ್ ವರ್ಕ್ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಗಳು ಸಹ, ನೀವು ಸಹ ಇದ್ರ ಮೇಲೆ ಜಾಸ್ತಿ ಶ್ರಮ ಕೊಟ್ಟಾಗ ಆಟೋಮೆಟಿಕ್ ಆಗಿ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ನಾನು ಕೆಲವೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನಾವು ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂ ಎಲ್ಲರನ್ನೂ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗೆ ಎಕ್ಸಾಮ್ ಅಲ್ಲಿ ಅವ್ನು ಎಷ್ಟು ಅಂಕ ತಗೊಂಡ ಅದ್ರ ಮೇಲೆ ಅವನ್ನ ಒಂದು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದ್ರ ಬಗ್ಗೆ ಹೇಳ್ತಾ ಇನ್ನೊಂದು 5 ನಿಮಿಷ ಕೆಲವೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ವಿದ್ಯಾರ್ಥಿಗಳಲ್ಲಿ ನಾವು ಕಲಿತಕ್ಕಂಥ ಸ್ಟೈಲು 3 ತರ ಇರುತ್ತೆ. ಕೆಲವು ವಿದ್ಯಾರ್ಥಿಗಳನ್ನ ನಾವು ವಿಷುವಲ್ ವಿದ್ಯಾರ್ಥಿಗಳು ಅಂತ ಕರೀತಾರೆ. ಏನ್ ವಿಷುವಲ್ ವಿದ್ಯಾರ್ಥಿಗಳು ಅಂದ್ರೆ ಅವರು ಕ್ಲಾಸಲ್ಲಿ ಕೂತ್ಕೊಂಡು ಟೀಚರ್ ಹೇಳ್ತಕ್ಕಂಥ ಪಾಠನ ನೋಡಿ ಹಂಗೆ ಅರ್ಥ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡು ಅದನ್ನ ಬರೀತಕ್ಕಂಥ ಒಂದು ಪ್ರವೃತ್ತಿ ಇರುತ್ತೆ. ಅವ್ರನ್ನ ವಿಷುವಲ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಇನ್ನು ಕೆಲವರು ಆಡಿಟರಿ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಆಡಿಟರಿ ಅಂದ್ರೆ ಏನು? ಅವ್ರು ಒಂದ್ಸತಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮತ್ತೆ ಮತ್ತೆ ಕೇಳಿಸ್ಕೊಬೇಕು, ಜೋರಾಗಿ ಓದ್ಬೇಕು, ಓದಿದ್ನ ಅವರೇ ಮತ್ತೆ ಮತ್ತೆ ಕೇಳಿಸ್ಕೊಬೇಕು. ಆ ತರ ಮತ್ತೆ 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 ಕೇಳಿಸ್ಕೊಂಡಾಗ ಅವ್ರ ಮೆಮರಿಗೆ ಅದು ನಿಲ್ಲುತ್ತೆ. ಅವಾಗ ಅವರು ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನೀವು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೇ ಪ್ರಶ್ನೆ ಮಾಡ್ಕೋಬೇಕು, ನಾನು ವಿಷುವಲ್ ಆಡಿಟರಿನ? ಸೊ ವಿಷುವಲ್ ಆದ್ರೆ ನೀವು ಓದೋ ಅಂತ ಮೆಥಡಾಲಜಿ ಬೇರೆ ಇರುತ್ತೆ, ನಾನು ಆಡಿಟರಿ ಆದ್ರೆ ನಾನು ಓದ್ತಕ್ಕಂಥ ಮೆಥಡಾಲಜಿ ಬೇರೆ ಇರುತ್ತೆ. ಈ 3 ಅಲ್ಲದೆ ಇರೋ ಇನ್ನೊಂದು ಭಾಗ ಇದೆ, ಅದನ್ನ ನಾನು ಸೇರ್ಕೊಂತೀನಿ. ಅದನ್ನ ಕೆನೆಸ್ಥೆಟಿಕ್ ಸ್ಟೂಡೆಂಟ್ ಅಂತ ಕರಿತೀವಿ. ಯಾವ ಕೆನೆಸ್ಥೆಟಿಕ್ ಸ್ಟೂಡೆಂಟ್ ಅಂದ್ರೆ ಟೀಚರ್ ಹೇಳಿದ್ರೆ ಅರ್ಥ ಆಗಿರುತ್ತೆ, ಬಟ್ ಸಂಪೂರ್ಣವಾಗಿ ತಲೆ ಹೋಗಲ್ಲ. ನಾನು ಮತ್ತೆ ಮತ್ತೆ ಓದಿದಾಗ ಏನೋ ಒಂಚೂರು ಅರ್ಥ ಆಗಿರುತ್ತೆ, ಬಟ್ 100% ನನಗೆ ಚೆನ್ನಾಗಿ ರಿಜಿಸ್ಟರ್ ಆಗಿ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಶಕ್ತಿ ನನ್ನಲ್ಲಿ ಬಂದಿರೋದಿಲ್ಲ. ನಾನೇನ್ ಮಾಡಬೇಕು? ನಾನು ಕೆನೆಸ್ಥೆಟಿಕ್ ವಿದ್ಯಾರ್ಥಿ. ನಾನು ಪುಸ್ತಕ ತೆಗೆದು ಮತ್ತೆ 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 ಬರೆದು ಪ್ರಾಕ್ಟೀಸ್ ಮಾಡಿದಾಗ ಅದು ನಮ್ಮ ಮೆಮರಿಲಿ ಉಳ್ಕೊಳ್ಳುತ್ತೆ. ಅದರಿಂದ ನನಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಬರ್ಲಿಕ್ಕೆ ಅದು ನನಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ನಿಮ್ಮ ಮಗನಿಗೆ ಆಡಿಟರಿನ, ವಿಷುವಲ್, ಕೆನೆಸ್ಥೆಟಿಕ್ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಯಾವುದೇ ಆಗಿರಲಿ ಕೆನೆಸ್ಥೆಟಿಕ್ ಎಲ್ರಿಗೂ ವರ್ಕ್ ಆಗುತ್ತೆ. ಕೆನೆಸ್ಥೆಟಿಕ್ ಒಂದ್ ಸ್ವಲ್ಪ ಪೇನ್ಫುಲ್, ಅಂದ್ರೆ ಬರೆಯೋದು ಅಂದಾಗ ನಮ್ಗೆ ಒಂದ್ ಸ್ವಲ್ಪ ಶ್ರಮ ಅನ್ಸುತ್ತೆ, ಓದೋದು ಅಂದಾಗ ಒಂದ್ ಸ್ವಲ್ಪ ಸುಲಭ ಅನ್ಸುತ್ತೆ, ಯಾರನ್ನ ಮಾಡ್ತಿರೋ ಪಾಠನ ನೋಡಿ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸುಲಭ ಅನ್ಸುತ್ತೆ. ಬಟ್ ಇದರಲ್ಲಿ ಒಂದು ವ್ಯತ್ಯಾಸವೂ ಇದೆ. ಯಾವುದು ನಮ್ಗೆ ಪ್ಲೆಜರಬಲ್ ಇಲ್ಲ, ಸುಲಭ ಅಂತ ಅನ್ಸುತ್ತೋ ಅದು ಈಗ ಮಾತ್ರ ಸುಲಭ ಇರುತ್ತೆ, ನಂತರ ಅದು ಪೇನ್ಫುಲ್ ಆಗುತ್ತೆ. ಯಾವ್ದು ಈಗ ನಮಗೆ ಒಂದ್ ಸ್ವಲ್ಪ ಪೇನ್ಫುಲ್ ಅಂತ ಏನ್ ಅನ್ಕೊಂತೀವೋ ಅದನ್ನ ಮಾಡೋದ್ರಿಂದ ಈಗ ಪೇನ್ ಆಗ್ಬಹುದು, ಬಟ್ ನಂತರ ನಮ್ಗೆ ಕನ್ಸಿಸ್ಟೆಂಟ್ ಪ್ಲೆಜರ್ ಇರುತ್ತೆ. ನಿಮ್ ಮಕ್ಳಿಗೆ ಡೇ 1 ಇಂದ ಇದನ್ನೇ ಚುಚ್ತಾ ಬರಬೇಕು. ದೇರ್ ಇಸ್ ನೋ ಗೇನ್ ವಿತೌಟ್ ಪೇನ್. ಸಿಂಪಲ್ ವರ್ಡ್. ನಾನು ಏನಾದ್ರೂ ಪಡ್ಕೋಬೇಕು ಅಂದ್ರೆ ನಾನು ಶ್ರಮ ಹಾಕ್ಲೇಬೇಕು, ನನಗೆ ಒಂದ್ ಸ್ವಲ್ಪ ಸಂಕಟ ಆಗ್ಲೇಬೇಕು. ಸೊ ಪ್ರತಿ ಸಿಚುವೇಶನ್ ಅಲ್ಲಿ ನಿಮ್ ಮಗ ಇಲ್ಲ ಮಗಳು ಯಾವುದೋ ಒಂದು ಸಿಚುವೇಶನ್ ಎನ್ಕೌಂಟರ್ ಮಾಡ್ತಾರೆ. 5 ಗಂಟೆಗೆ ಎಬ್ಬಿಸೋ ಅಂತ ಅಭ್ಯಾಸ ಈಗಲಿಂದನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. 5 ಗಂಟೆಗೆ ಅಲಾರಾಮ್ ಹೊಡೆಯುತ್ತೆ, ಅವನು ಎದರಲ್ಲ, ಹೊಡೆದು ಎಬ್ಬಿಸೋ ಜವಾಬ್ದಾರಿ ನಿಮ್ದು. ಅದನ್ನ ಅಬ್ದುಲ್ ಕಲಾಂ ಅವ್ರ ಪ್ಯಾರೆಂಟ್ಸ್ ಮಾಡ್ತಾ ಬಂದ್ರು, ಅದನ್ನ ನರೇಂದ್ರ ಮೋದಿ ಅವ್ರ ಪ್ಯಾರೆಂಟ್ಸ್ ಮಾಡ್ತಾ ಬಂದ್ರು, ಅದನ್ನ ದ್ರೌಪದಿ ಮುರ್ಮು ಅವ್ರ ಪ್ಯಾರೆಂಟ್ಸ್ ಕೆಲವು ದಿನ ಮಾಡ್ತಾ ಬಂದ್ರು. ಬಟ್ ಅದಾದ ನಂತರ ವಿದ್ಯಾರ್ಥಿಗಳು ತಾನಾಗೆ ಎದರ್ಬೇಕಾಗುತ್ತೆ, ತಾನಾಗೆ ಓದ್ಬೇಕಾಗುತ್ತೆ, ತಾನಾಗೆ ಮುಂದೆ ಬರ್ಬೇಕಾಗುತ್ತೆ. ಇದು ಏನ್ ಕೇಳ್ತೀನಿ ಅಂದ್ರೆ, ಯಾರೇ ಒಬ್ಬ ಸಕ್ಸಸ್ ಆಗ್ಬೇಕು ಅಂದ್ರೆ, ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂತಿದ್ದೀರಾ, ಸುಮ್ಮನೆ ಒಂದು ಪ್ರಶ್ನೆ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಸಕ್ಸಸ್? ಒಂದು ಪ್ರಶ್ನೆ. Who is responsible for your success? Answer is not my parents, not my teachers, not my brothers and sisters. ನಾನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಐ ಅಲೋನ್ ಆಮ್ ರೆಸ್ಪಾನ್ಸಿಬಲ್, ನೋಬಡಿ ಎಲ್ಸ್. ಒಬ್ಬ ತಾಯಿ ಹೆಲ್ಪ್ ಮಾಡ್ತಕ್ಕಂಥ ಪಾತ್ರ ಮಾಡಬಹುದೇ ಹೊರತು
ಒಬ್ರು ಟೀಚರ್ ನಿಮ್ಗೆ ಸಜೆಷನ್ ಕೊಡ್ತಕ್ಕಂತ ಅವಾಗ ಮಾರ್ಗದರ್ಶನ ಕೊಡ್ತಕ್ಕಂತ ಒಬ್ರು ಅಧ್ಯಾಪಕರಾಗ್ಬೋದೇ ಹೊರತು ಯಾರೇ ಆಗ್ಲಿ ನಿಮ್ ಪರವಾಗಿ ಓದಲಿಕ್ಕೆ ಆಗೋದೇ ಇಲ್ಲ, ನಿಮ್ ಪರವಾಗಿ ಕೆಲಸ ಕಷ್ಟನ ತಗೊಳಕ್ ಆಗೋದೇ ಇಲ್ಲ. ಇಫ್ ಯು ಟೇಕ್ ದ ಪೇನ್ ಯು ವಿಲ್ ಬಿ. ಮೋದಿ ರೆಸ್ಪಾನ್ಸಿಬಲ್. ಈಗ ಮೋದಿ ಯಾಕಂದ್ರೆ ಸಕ್ಸಸ್ ಆದ್ರು ತಾಯಿಯಿಂದ ಅಲ್ಲ, ತಾಯಿ ಆಶೀರ್ವಾದ ಇತ್ತು. ಅವ್ರ ಅಣ್ಣ ತಮ್ಮಂದಿರಿಂದ ಅಲ್ಲ, ಅಣ್ಣ ತಮ್ಮಂದಿರ ಸಹವಾಸ ಇತ್ತು. ಬಟ್ ಈಗಲೂ ಅವರ ಡಿಸ್ಟೆನ್ಸ್ ರಿಲೇಷನ್ಸ್ ಏನ್ ತುಂಬಾ ದೊಡ್ಡ ವ್ಯಕ್ತಿತ್ವ ಏನು ಹೊಂದಿಲ್ಲ. ಅಬ್ದುಲ್ ಕಲಾಂ ಅವ್ರ ನಿಯರ್ ಅಂಡ್ ಡಿಯರ್ ಸೋ ಕಾಲ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಒಂದು ದೊಡ್ಡ ಮಟ್ಟಕ್ಕೆ ಅವ್ರು ಹೋಗ್ಲೇ ಇಲ್ಲ. ದ್ರೌಪದಿ ಮುರ್ಮು ಅವರ ಅಕ್ಕ ತಂಗಿದಿರು, ದೂರದ ರಿಲೇಟಿವ್ಸ್ ಯಾರು ಒಂದು ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ. ಅಗೇನ್ ಅಂತ ಹೇಳಿದ್ಯೋ, ಯಾರು ನನ್ ಸಕ್ಸಸ್ಗೆ ನಮ್ ತಾಯಿ ರೆಸ್ಪಾನ್ಸಿಬಲ್ ಅಂತ ಇಲ್ಲಿ ಕೂತಿದಿರೋ, ಐ ಆಮ್ ಅಂಡರ್ಲೈನಿಂಗ್ ಅಂಡ್ ಸೇಯಿಂಗ್ ಫಾರ್ ಯೋರ್ ಸಕ್ಸಸ್ ಯು ಆರ್ ಓನ್ಲಿ ರೆಸ್ಪಾನ್ಸಿಬಲ್. ಒಂದು ಪದ ಇದೆ, ಎಲ್ರಿಗೂ ಗೊತ್ತಿರುತ್ತೆ ಉತ್ತರ. ದುಶ್ಮನ್ ಕಹಾ ಹೈ? ದುಶ್ಮನ್ ಬಗಲ್ ಮೇ ನಹೀ ಹೈ, ದುಶ್ಮನ್ ಅಂದರ್ ಹೈ. ನೀವು 4 ಗಂಟೆಗೆ ಎದ್ದೇಳಕ್ಕೆ ದುಶ್ಮನ್ ಪಕ್ಕದಲ್ಲಿ ಇದ್ದಾನ? ಇಲ್ಲ, ದುಶ್ಮನ್ ಅಂದರೆ ಯು ಡಿಡ್ ನಾಟ್ ಗೆಟ್ ಅಪ್. ಟೀಚರ್ ಒಂದು 9 ಗಂಟೆಗೆ ಬನ್ನಿ ಅಂದಾಗ 8:45 ಬಂದವನು, ಅವನಲ್ಲಿ ದುಶ್ಮನ್ ಇರ್ಲಿಲ್ಲ, ದೋಸ್ತ್ ಇದ್ದ. ಅವನ್ ದೋಸ್ತ್ ಏನ್ ಮಾಡ್ದ, ನಾನು ಬೇಗ ಹೋಗ್ಬೇಕು ಅಂತ ಅವನೇ ಕರ್ಕೊಂಡು ಬೇಗ ಬಂದ. ದುಶ್ಮನ್ ಯಾರು? ಒಂದ್ ಸ್ವಲ್ಪ ಲೇಟ್ ಆಗಿ ಹೋದ್ರು ನಡೆಯುತ್ತೆ, ಮಳೆ ಬರ್ತಿದೆ ಇವತ್ತು ಓದದಲ್ಲಿ ಇದ್ರು ನಡೆಯುತ್ತೆ, ಬೆಳಿಗ್ಗೆ ಚಳಿ ಆಗುತ್ತೆ ಎದ್ದೇಳದಲ್ಲೇ ಇದ್ರು ನಡೆಯುತ್ತೆ, ಟೀಚರ್ ಒಂದ್ಸತಿ ಬರೀಲಿಕ್ಕೆ ಹೇಳಿದ್ದಾರೆ ನಾನು ಬರೀದಲ್ಲೇ ಇದ್ರು ನಡೆಯುತ್ತೆ. ಇವರೆಲ್ಲ ದುಶ್ಮನ್ನ ಒಳಗಡೆನೆ ಇಟ್ಕೊಂಡಿದ್ದಾರೆ. ನಿಮ್ ತಾಯಿ ಬಂದು ಹೇಳಲ್ಲ ಬರಿಬೇಡ ಮಗನೇ ಮಳೆ ಬರ್ತಿದೆ. ನಿಮ್ ತಂದೆ ಬಂದು ಹೇಳಲ್ಲ ಕರೆಂಟ್ ಹೋಗಿದೆ ಬರೆಯೋದ್ ಬೇಡ ಅಂತ. ನಿಮ್ ತಾಯಿ ಇನ್ನೊಂದ್ ಸ್ವಲ್ಪ ಒದ್ಕೊಂಡು ಮಲಗೋ, ನಾನು ಕಾಫಿ 10 ಗಂಟೆಗೆ ಕೊಡ್ತೀನಿ 10 ಗಂಟೆವರೆಗೂ ಎದ್ದೇಳಬೇಡ ಅಂತ. ದುಶ್ಮನ್ ಆಜು ಬಾಜು ನೈ ಹೈ, ದುಶ್ಮನ್ ಅಂದರ್ ಹೈ. ಸೊ ಆ ದುಶ್ಮನ್ ನೀವು ಈಗ ಸಾಯಿಸಲಿಲ್ಲ ಅಂದ್ರೆ ಆ ದುಶ್ಮನ್ ನಿಮ್ಮನ್ನ ಪ್ರತಿದಿನ ಸಾಯಿಸಿ ಜೀವನ ಪೂರ್ತಿ ಎಣಗೋ ತರ ಮಾಡ್ತಾನೆ. ವೆನ್ ಯು ಡೋಂಟ್ ರೀಚ್ ದಟ್ ಪಿನಾಕಲ್. ಸೊ ಈಗಲಿಂದಲೇ ನೀವು ನಿಮಗೆ ಒಂದು ಪಾಠ ಹೇಳ್ಕೊಬೇಕು. ನಾನೇನಾದ್ರೂ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನನ್ನ ತಾಯಿ ಇದರ ಜವಾಬ್ದಾರಿ ಅಲ್ಲ, ನನ್ನ ಟೀಚರ್ ಇದರ ಜವಾಬ್ದಾರಿ ಅಲ್ಲ, ನನ್ನ ಪ್ರಿನ್ಸಿಪಲ್ ಇದರ ಜವಾಬ್ದಾರಿ ಅಲ್ಲ, ನನ್ನ ಕಾಲೇಜ್ ಇದರ ಜವಾಬ್ದಾರಿ ಅಲ್ಲ. ನಾನ್ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಾನೇ ಜವಾಬ್ದಾರಿ. ಸೊ ನಾನು ಈಗಿಂದ ಯಾವ ತರ ವರ್ಕ್ ಮಾಡ್ತೀನಿ ದಟ್ ಇಸ್ ಗೋಯಿಂಗ್ ಟು ಡಿಸೈಡ್. ಒಬ್ಬ ಚಾಯ್ವಾಲನ್ನ ಪ್ರೈಮ್ ಮಿನಿಸ್ಟರ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ ಯಾರು ಸಹ ಅವನಿಗೆ ಸಹಪಾಠಿಯಾಗಿ ನಿಲ್ಲಿಲ್ಲ. ಅವನೇ ಅವನ ಕಾಲ ಮೇಲೆ ನಿಂತು ಆ ಒಂದು ಉನ್ನತ ಸ್ಥಾನಕ್ಕೆ ಹೋದ. ಒಬ್ಬ ಹೆಣ್ಣು ಮಗಳು ಊರಿಂದ ಆಚೆ ಬರದೆ ಒಂದು ದೊಡ್ಡ ನ್ಯೂಸ್, ಕಾಡಿಂದ ಆಚೆ ಬಂದು ಒಂದು ಊರಿಗೆ ಬಂದು, ಊರಿಂದ ಆಚೆ ಒಂದು ಪೇಟೆ ಅನ್ನೋದಕ್ಕೆ ಬಂದು, ಪೇಟೆಯಿಂದ ಆಚೆ ಒಂದು ಸ್ಟೇಟ್ ಅನ್ನೋ ಲೆವೆಲ್ ಬಂದು, ಸ್ಟೇಟ್ ಇಂದ ಆಚೆ ಭಾರತಕ್ಕೆ ಮೊದಲನೇ ಪ್ರಜೆಯಾಗಿ ನಿಂತ್ಕೊಳ್ಳಲ್ಲ. ಆಕೆ ದುಶ್ಮನ್ ಕಹಾ ಹೈ ಅಂದ್ರೆ ಅಂದರ್ ಹೈ ಅಂದ್ರು. ಯಾಕೆ? ಅಲ್ಲಿರ್ತಕ್ಕಂಥ ದುಶ್ಮನ ನಾವು ಈಗ ಸಾಯಿಸ್ಲಿಲ್ಲ ಅಂದ್ರೆ ಅವ್ನು ನಿನ್ನ ಪ್ರತಿದಿನ ಸಾಯಿಸ್ತಾನೆ. ಜೀವನ ಪೂರ್ಣ ನೀವು ಸಫರ್ ಮಾಡ್ತೀರಾ, ನೀವು ಏನ್ ಅಚೀವ್ ಮಾಡ್ಕೋಬೇಕು ಅಂತಿದ್ದೀರಾ ಅದನ್ನ ಅಚೀವ್ ಆಗ್ತದೆ. ಇದ್ದಾರೆ ಪ್ರತಿದಿನ ಅರ್ಲಿ ಇನ್ ದ ಮಾರ್ನಿಂಗ್ ನೀವು ಹೇಳ್ಬೇಕಿರೋದು ನಿಮ್ಮ ಮಕ್ಕಳಿಗೆ ಇಷ್ಟ, ನಿನ್ ಫ್ಯೂಚರ್ ನಿನ್ ಕೈಲಿದೆ. ಮೊದಲನೇ ದಿನ ನಾನು ಮೀಟಿಂಗ್ ಬಂದಿದ್ದೆ, ಆ ಸರ್ ಏನಂದ್ರು, ನಿನ್ ಫ್ಯೂಚರ್ ನಿನ್ ಕೈಲಿದೆ. ಈಗ ನೀನ್ ಎದ್ದು ಓದೋ ಕಡೆ ಗಮನ ಕೊಟ್ರೆ ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ. ಇಲ್ಲಿ ಕುಂತಿರ್ತಕ್ಕಂಥ ಯಾವುದೇ ಪ್ಯಾರೆಂಟ್ಸ್ ಮಕ್ಕಳಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಮ್ಮ ಪ್ರಿನ್ಸಿಪಲ್ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ, ಒಂದು ಒಳ್ಳೆ ಹುದ್ದೆಗೆ ಹೋಗಿ, ಒಬ್ಬ IAS ಆಫೀಸರು, IPS ಆಫೀಸರು, ಇಂಜಿನಿಯರು, ಇಲ್ಲ ಸೈಂಟಿಸ್ಟು ಏನೋ ಒಂದಾದ್ರೆ ಅದೇ ನಮ್ಗೆ ಆತ್ಮತೃಪ್ತಿ. ಬಟ್ ಇದು ಆಗ್ಬೇಕು ಅಂದಾಗ ನಿಮ್ಮ ಒಳಗಡೆ ಇರ್ತಕ್ಕಂಥ ದುಶ್ಮನ್ನ ಸಾಯಿಸಿ ಅವನ್ನ ನಾವು ದೋಸ್ತ್ ಮಾಡ್ಕೋಬೇಕು. ಹೂ ಇಸ್ ಎ ಗುಡ್ ಫ್ರೆಂಡ್ ಹೂ ಅಲೋಸ್ ಮೀ ಟು ವರ್ಕ್ ಹಾರ್ಡ್. ದೇವ್ರು ಏನ್ ಮಾಡ್ತಾರೆ, ದೇವ್ರು ಒಂದು ಜೀವನ ಅನ್ನೋದಕ್ಕೆ ಒಂದು ಅರ್ಥ ಕೊಡ್ಸ್ಬೇಕು. ಒಂದು ಸ್ಮಾಲ್ ಆಟ ಆಡ್ತಾರೆ ನಮ್ಮ ಹತ್ರ. ಏನದ ಆಟ? ಯಾವುದೇ ಸಿಚುವೇಶನ್ ಅಲ್ಲಿ, ಯಾವುದೇ ಒಂದು ಪ್ರಸಂಗದಲ್ಲಿ ನಮಗೆ ಆ ಪ್ರಸಂಗ, ಆ ಚಾಯ್ಸ್ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಸಿಕ್ಕಿದಾಗ 2 ಅನುಭವ ಆಗುತ್ತೆ. ಒಂದು ಪ್ಲೆಷರ್ ಅನುಭವ ಆಗುತ್ತೆ, ಇನ್ನೊಂದು ಪೇನ್ ಅನುಭವ ಆಗುತ್ತೆ. ಪ್ಲೆಷರ್ ಅನುಭವ ಅಂದಾಗ ನನಗೆ ಅದು ಮಾಡೋದ್ರಿಂದ ತುಂಬಾ ಸಂತೋಷ ಆಗುತ್ತೆ, ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತೆ. ಅದನ್ನ ಪ್ಲೆಷರ್ ಅನುಭವ ಅಂತ ಕರೆಯೋಣ.
ನನಗೆ ಅದು ಮಾಡೋದ್ರಿಂದ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ಪೇನ್ಫುಲ್ ಅನುಭವ ಅಂತ ಕರೆಯೋದು. ಸೊ ಇದರಲ್ಲಿ ದೇವರು ಏನ್ ಮಾಡ್ತಾರೆ, ಯಾವುದು ಇನಿಷಿಯಲಿ ಪ್ಲೆಷರ್ ಕೊಡುತ್ತೋ ಅದು ಪರ್ಮನೆಂಟ್ ಆಗಿ ಲೇಟರ್ ಆನ್ ಪೇನ್ ಕೊಡುತ್ತೆ, ಯಾವ್ದು ಇನಿಷಿಯಲಿ ಪೇನ್ ಕೊಡುತ್ತೋ ಅದು ಪರ್ಮನೆಂಟ್ ಆಗಿ ಪ್ಲೆಷರ್ ಕೊಡುತ್ತೆ. ಈ ಒಂದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಆಟೋಮೆಟಿಕ್ ಆಗಿ ಸೂಪರ್ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದೇಳೋದು ನನಗೊಂದು ಸ್ವಲ್ಪ ಕಷ್ಟ ಇರೋದು ಈಗ ನೀನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದ್ರೆ ನಿನ್ ರಿಸಲ್ಟ್ ಬಂದ್ಮೇಲೆ ಜೀವನ ಪರ್ಯಂತ ಸುಖದಲ್ಲಿ ಅನುಭವಿಸ್ತೀಯಾ. ಟೀಚರ್ ಒಂದ್ಸತಿ ಬರೀಲಿಕ್ಕೆ ಹೇಳಿದಾಗ ನಾನು 3 ಸತಿ ಬರೀತೀನಿ. ಯಾಕೆ? ನನಗೆ ಕಷ್ಟ ಆಗೋದು ಬೇಡ, ಜಾಸ್ತಿ ಕಷ್ಟ ಆಗಲಿ. ಯಾಕೆ ಜಾಸ್ತಿ ಕಷ್ಟ ಆಗಲಿ? ಒಂದ್ಸತಿ ಬರೆಯಕ್ಕೆ ಹೇಳಿ ಟೀಚರ್ ಹೇಳಿದ್ರು, ಒಂದ್ಸತಿ ಬರೆಯೋದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಮೆಮೊರಿ ಉಳಿಯುತ್ತೆ, ಪರೀಕ್ಷೆಯಲ್ಲಿ ಮೆಮೊರಿಯಿಂದ ನಾನು ಕರೆಕ್ಟ್ ಮಾಡ್ಕೊಂಡು ಬರೀಲಿಕ್ಕೆ ಸುಲಭ ಆಗುತ್ತೆ. ಟೀಚರ್ ಒಂದ್ಸತಿ ಬರೀಲಿಕ್ಕೆ ಹೇಳಿದ್ರೆ ನಾನು 3 ಸತಿ ಬರೀತೀನಿ. ಯಾಕೆ? ಯು ವಾಂಟ್ ಟು ಗ್ರೋ ಅಪ್ ಇನ್ ಲೈಫ್. ದುಶ್ಮನ್ ಬಗಲ್ ಮೇಲೆಯೇ ಅಂದರೆ ಆ ಒಂದು ದೋಸ್ತ್ ನಿಮ್ಗೆ ಹೇಳಬೇಕು, ಟೀಚರ್ ಒಂದ್ಸತಿ ಬರೀಲಿಕ್ಕೆ ಹೇಳಿದಾರ 3 ಸತಿ ಬರೀ. ಏನಕ್ಕೆ ಬರೀಲಿಕ್ಕೆ ಹೇಳಿರೋದು? ನಿಮ್ಗೆ ಅರ್ಥ ಆಗ್ಲಿ, ನಿಮಗೆ ಎಕ್ಸಾಮ್ ಅಲ್ಲಿ ಅದು ನೆನಪಾಗ್ಲಿ ಅಂತ. ಸೊ ಆ ತರ ಪ್ರತಿ ಒಂದು ಚಾಯ್ಸ್ ಅಲ್ಲೂ ಕಮ್ಮಿ ಪೇನ್ ಅನ್ನೋದಕ್ಕಿಂತ ಜಾಸ್ತಿ ಪೇನ್ ನೀವು ವಾಲಂಟಿಯರ್ ಆಗಿ ತಗೊಳ್ತಾ ಬಂದ್ರೆ ಒಂದಿನ ಯು ವಿಲ್ ರೀಚ್ ದಟ್ ಪಿನಾಕಲ್. ಇಲ್ಲ ನನಗೆ ಬೆಳಿಗ್ಗೆ ಎದಳಕ್ ಆಗಲ್ಲ, ಕಷ್ಟ ಆಗುತ್ತೆ, ನನಗೆ ಸುಖ ಬೇಕು, ಅಡ್ಡ ಉದ್ದುದ್ದ ಮಲಗಿದ್ರೆ ಎಕ್ಸಾಮ್ ರಿಸಲ್ಟ್ ಬಂದಾಗ ಯು ವಿಲ್ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಎ ಪೇನ್ ವಿಚ್ ಇಸ್ ವೆರಿ 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 ಪೇನ್ಫುಲ್. ಇನ್ನೂ ಒಂದಿದೆ, ಯಾವುದು ಇನಿಷಿಯಲಿ ಕಷ್ಟ ಅನಿಸುತ್ತೋ ಅದು ಫ್ಯೂಚರ್ ಅಲ್ಲಿ ಕಷ್ಟ ಅನಿಸೋದಿಲ್ಲ. ಅದೇ ತರ ಯಾವ್ದು ಇನಿಷಿಯಲಿ ಪ್ಲೆಷರಬಲ್ ಅನ್ಸುತ್ತೋ ಅದು ಫ್ಯೂಚರ್ ಅಲ್ಲೂ ಪ್ಲೆಷರಬಲ್ ಅನ್ಸೋಲ್ಲ. ನಮ್ಮ ಕಾಲೇಜ್ ಹುಡುಗರು ಆ ತರ ಮಾಡೋದಿಲ್ಲ. ಬಟ್ ಆದ್ರೂ ಒಂದು ಉದಾಹರಣೆಗೆ ಹೇಳ್ತೀನಿ, ನೀವು ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇರಲಿ, ಅಷ್ಟು ಬ್ಲೈಂಡ್ ನಂಬಿಕೆ ಅಂತೂ ಇರೋದು ಬೇಡ. ಸೂಕ್ಷ್ಮವಾಗಿ ಗಮನಿಸ್ಕೊಂತಕ್ಕಂಥ ಏಜ್ ಇದು ಅಡೋಲಸೆಂಟ್ ಏಜ್. ಯಾವುದೇ ಒಂದು ವ್ಯಕ್ತಿತ್ವ ಆಗಿರ್ಲಿ, ಅವನು ಏನಾದ್ರೂ ಸ್ಮೋಕಿಂಗ್ ಶುರು ಮಾಡಿದಾನ, ಇಲ್ಲ ಒಳ್ಳೆ ಹುಡುಗನೇ, ಬಟ್ ನಿಮ್ ಚಾಣಾಕ್ಷತನ ನಿಮ್ಮಲ್ಲಿ ಇರ್ಲಿ. ಅವ್ನು ಕಾಲೇಜ್ ಹೋಗ್ತಿದ್ದಾನ ಇಲ್ವಾ, ನಿಮ್ ಚಾಣಾಕ್ಷತನ ನಿಮ್ಮಲ್ಲಿ ಇರ್ಲಿ. ಅವ್ನು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾನ ಇಲ್ವಾ, ನಿಮ್ ಜಾಣತನ ನಿಮ್ಮಲ್ಲಿ ಇರ್ಲಿ. ಯಾವುದೇ ಮಕ್ಕಳನ್ನ ಬ್ಲೈಂಡ್ ಆಗಿ ದಯವಿಟ್ಟು ಟ್ರಸ್ಟ್ ಮಾಡಬೇಡಿ, ಬಟ್ ನಂಬಿಕೆ ಇರಲಿ. ಬ್ಲೈಂಡ್ ನಂಬಿಕೆ ಬೇಡ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ರೂಢಿಗೊಳಿಸ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮಗ ನಿಮ್ ಕೈಲಿ ಇರ್ತಾನೆ, ಯಾವಾಗ ದಾರಿ ಮೀರಿ ಬೇರೆ ದಾರಿಗೆ ಹೋಗ್ಬಿಡ್ತಾನೋ ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಹೇಳಿ? ಅಗೇನ್ ಇದು ಪ್ಲೆಷರ್ ಅಂಡ್ ಪೇನ್ ಆಪ್ಷನ್ ಏನು. ಸಿಂಪಲ್ ಎಕ್ಸಾಂಪಲ್, 5 ಗಂಟೆಗೆ ಎದ್ದೊಳ್ತಕ್ಕಂಥ ನನ್ನ ಮಗ 5 ಗಂಟೆಗೆ ಎದ್ದೊಳಕ್ಕೆ ಇಂದು ಮುಂದೆ ನೋಡ್ತಾನೆ, ನಾನು ಹೋಗ್ಲಿ ಬಿಡು ಒಂದ್ ಸ್ವಲ್ಪ ಮಲಗ್ಲಿ ಅಂತ 5:15 ಎದ್ದೊಳು ಅಂತ 5:15 ಎದುರಿಸ್ತೀನಿ. ಅಲ್ಲಿಗೆ ಅದು ನಿಲ್ಲಲ್ಲ. 5:15 ಕಷ್ಟಪಟ್ಟು ಎದೊಳ್ತಿದ್ದ ಅಂತ ಅವನು ಇನ್ನೂ ಕಷ್ಟ ಅನ್ಸ್ದಾಗ ಏನ್ ಹೇಳ್ತಾನೆ, ಹೋಗ್ಲಿ ಬಿಡು 5:15 ಬೇಡ 5:15 ಎದ್ದೊಳು ಅಂತ ಬಿಟ್ಬಿಡ್ತೀವಿ. 5:15 ಇರೋದು 5:15 ಆಗಿದ್ದು 5:15 ಆಗುತ್ತೆ, 5:15 ಇರೋದು 5:45 ಆಗುತ್ತೆ, 5:45 ಇರೋದು 6 ಗಂಟೆ ಆಗುತ್ತೆ, 6:15 ಆಗುತ್ತೆ. ಯಾವುದು ನಿನ್ನೆ ಪ್ಲೆಷರ್ ಕೊಡ್ತಿತ್ತು 7 ಗಂಟೆವರೆಗೂ ಮಲಗೋದು, ಇವತ್ತು ಅದೇ ನಿಮ್ಗೆ ಪ್ಲೆಷರ್ ಕೊಡೋದಿಲ್ಲ. 7 ಗಂಟೆ ಬಂದಾಗಿ 7:15 ಮಲಗಬೇಕು ಅನ್ಸುತ್ತೆ, 7:15 ಮಲಗಬೇಕು ಅನ್ಸುತ್ತೆ. ಸೊ ಯಾವುದೇ ಒಂದು ಪ್ಲೆಷರಬಲ್ ಥಿಂಗ್ ಇದ್ದಾಗ ಅದು ಕನ್ಸಿಸ್ಟೆಂಟ್ ಆಗಿ ಪ್ಲೆಷರ್ ಕೊಡೋದಿಲ್ಲ. ಉದಾಹರಣೆಗೆ ಎಕ್ಸಾಂಪಲ್ ತಗೊಳ್ಳೋದು ಬೇಡವೋ ಗೊತ್ತಿಲ್ಲ, ಬಟ್ ಆದ್ರೂ ನಿಮಗೆ ಸೂಕ್ಷ್ಮವಾಗಿ ಹೇಳಿರ್ತೀವಿ. ಯಾರು ಬೇಕು ಅಂತ ಸಿಗರೇಟ್ ಹಿಡಿದು ಸ್ಮೋಕರ್ಸ್ ಆಗೋದಿಲ್ಲ. ಕಾರಣ ಅಂತದ್ರಿಂದ ಯಾವುದೋ ಒಂದು ಫೋರ್ಸ್ ಇಂದ, ಪಿಯರ್ ಪ್ರೆಷರ್ ಅಂತ ಏನ್ ಹೇಳ್ತೀವೋ, ಇವ್ರು ಗಾಂಧಿ ಇವ್ರಿಗೇನು ಮಾಡಕ್ ಬರಲ್ಲ ಅನ್ನೋ ಪ್ರೆಷರ್ ಸುಮ್ಮನೆ ಒಂದು ಶುರು ಮಾಡ್ತೀವಿ. ಅದು ಒಂದ್ ಸ್ವಲ್ಪ ಪ್ಲೆಷರ್ ಕೊಡುತ್ತೆ, ಬಟ್ ನೆಕ್ಸ್ಟ್ ಡೇ ಆ ಒಂದ್ ಸಿಂಗಲ್ ಪ್ಲೆಷರ್ ಕೊಡೋದಿಲ್ಲ. 1 ಇರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 10 ಆಗುತ್ತೆ. ಬಿಕಾಸ್ ಯಾವುದು ನಿನ್ನೆ ನನಗೆ ಪ್ಲೆಷರ್ ಕೊಡ್ತಿತ್ತೋ ಅದು ಇವತ್ತು ನನಗೆ ಪ್ಲೆಷರ್ ಕೊಡೋದಿಲ್ಲ, ನನಗೆ ಇನ್ನೂ ಜಾಸ್ತಿ ಬೇಕು ಅನ್ಸುತ್ತೆ. ಅದನ್ನ ನೀವು ಉಲ್ಟಾ ತಗೊಂಡಾಗ ನಾನು ಇವತ್ತು 1 ಅವರ್ ಬರ್ದಿದ್ದು ನನಗೆ ಒಂದ್ ಸ್ವಲ್ಪ ಕಷ್ಟ ಅನ್ಸಿರ್ಬಹುದು, ಬಟ್ ಅದೇ ನಾಳೆ 1 ಅವರ್ ಬರ್ದು ಅದಕ್ಕೂ ನಾಳೆ 1 ಅವರ್ ಬರ್ದಾಗ ನೆಕ್ಸ್ಟ್ ಡೇ ನನ್ಗೆ ಏನ್ ಅನ್ಸುತ್ತೆ, 1 ಅವರ್ ಬರೆಯೋದು ನನಗೆ ಕಷ್ಟ ಅನ್ಸ್ತಿಲ್ಲ, ನಾನೀಗ 1.25 ಗಂಟೆ 1.5 ಗಂಟೆ ಬರೀತೀನಿ. ಈಗ ಆ 1.5 ಗಂಟೆ ಕನ್ಸಿಸ್ಟೆಂಟ್ ಆಗಿ ನಾನು ಬರ್ದಾಗ ನನ್ನ ಮನಸ್ಸಿಗೆ ಏನ್ ಅನ್ಸುತ್ತೆ, 1.5 ನನಗೆ ಕಷ್ಟ ಅನ್ಸ್ತಿಲ್ಲ, ನಾನು ಪ್ರತಿದಿನ 2 ಗಂಟೆ ಕಾಲ ಬರೀತೀನಿ, 2 ಗಂಟೆ ಕಾಲ ಬರೀತೀನಿ ಅಂದ್ಬಿಟ್ಟು ಇದನ್ನ ಪ್ರೋಗ್ರೆಸಿವ್ ಆಗಿ ಹೋಗೋದು ಅಂತ ಕರೀತೀವಿ. ಯಾವ್ದು ಇವತ್ತು ನಮಗೆ ಪೇನ್ಫುಲ್ ಇರುತ್ತೋ ನಾಳೆ ಅದು ಪೇನ್ಫುಲ್ ಆಗಿರೋದಿಲ್ಲ.
ಸೊ ನಿಮ್ಮ ಮಕ್ಕಳಿಗೆ ನಿಮ್ ಟಾರ್ಗೆಟ್ ಏನಿರ್ಬೇಕು, ಇವತ್ತಿಂದ 5 ಗಂಟೆಗೋ 5:15 ಎಬ್ಬಿಸ್ತಕ್ಕಂಥ ನಿಮ್ಮ ಮಗಳನ್ನ ಸ್ಲೋಲಿ 5 ಗಂಟೆಗೆ ಎಬ್ಬಿಸೋ ತರ, ಸ್ಲೋಲಿ 4:45 ಎಬ್ಬಿಸೋ ತರ, ಸ್ಲೋಲಿ 4 ಗಂಟೆಗೆ ಎಬ್ಬಿಸೋ ತರ ಟಾರ್ಗೆಟ್ ಇಟ್ಕೊಂಡು ನೀವು ಸಹ ವರ್ಕ್ ಮಾಡಿದ್ರೆ ನಿಮ್ಮ ಮಗಳನ್ನ ಒಳ್ಳೆ ದೊಡ್ಡ ವ್ಯಕ್ತಿತ್ವದಲ್ಲಿ, ದೊಡ್ಡ ಒಂದು ಒಳ್ಳೆ ಜಾಬ್ ಅಲ್ಲಿ ನೋಡ್ಲಿಕ್ಕೆ ನಿಮ್ಗೂ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಇದನ್ನು ಒಂಚೂರು ಐಡೆಂಟಿಫೈ ಮಾಡಿ, ಅವನಿಗೆ ಬರೆದು ಓದ್ಕೊಳ್ಳೋದು ಅವ್ನಿಗೆ ಇಷ್ಟನ, ಅವ್ನಿಗೆ ಕೆನೆಸ್ಥೆಟಿಕ್, ಅವನಿಗೆ ನೋಡಿ ಅರ್ಥ ಮಾಡ್ಕೊಂಡು ಓದ್ಕೊಳ್ಳೋದು ಇಷ್ಟನ, ಅವನು ಆಡಿಟ್ರಿನ, ಇಲ್ಲ ಸಿಂಪಲ್ ಆಗಿ ಅವನು ಓದೋದನ್ನೇ ಮತ್ತೆ ಮತ್ತೆ ಕೇಳಿಸ್ಕೊಂಡು ಮಾಡ್ಲಿಕ್ಕೆ ಇಷ್ಟಪಡ್ತಾನ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮುಂದೆ ಹೋದ್ರೆ ನಿಮ್ಮ ಮಕ್ಕಳನ್ನ ಒಂದು ದೊಡ್ಡ ವ್ಯಕ್ತಿತ್ವದ ಪ್ರಜೆಯನ್ನಾಗಿ ಮಾಡೋದು ತುಂಬಾ ಕಷ್ಟ ಏನಿಲ್ಲ, ತುಂಬಾನೇ ಸುಲಭ. ಆಮೇಲೆ ನಿಮ್ ಸ್ಟ್ರೆಂತ್ ಮೇಲೆ ಅವ್ರನ್ನ ಡಿಪೆಂಡ್ ಆಗ್ಲಿಕ್ಕೆ ಬೇಕೇ, ಅವ್ರ ಸಕ್ಸಸ್ಗೆ ಅವರೇ ಜವಾಬ್ದಾರರು. ಅವರು ಸಹ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಎಲ್ಲ ಅನುಕೂಲಗಳು ಇದೆ. ಅವ್ರು ಎನಿ ಟೈಮು ಒಂದ್ ಸ್ವಲ್ಪ ಡೌನ್ ಆದಾಗ ಲೆಕ್ಚರರ್ಸ್ ಹತ್ರ ಕರ್ಕೊಂಡ್ಬಂದು ಅವ್ರ ಹತ್ರ ಮಾತಾಡಿಸಿ ಒಂಚೂರು ಎನ್ಕರೇಜಿಂಗ್ ಆಗಿ ಅವ್ರು ಮಾತಾಡಿದಾಗ ಅವ್ರಿಗೊಂಥರ ಉತ್ತೇಜನ ಆಗುತ್ತೆ, ನಾನು ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಈ ತರ ನಾವು 3 ಜನಕ್ಕೂ ಒಟ್ಟಿಗೆ ಕೆಲಸ ಮಾಡಿದಾಗ ನಿಮ್ಮ ಮಗನೊಟ್ಟಿಗೆ ಅವನು, ಪ್ಯಾರೆಂಟ್ಸ್ ಆಗಿ ನೀವು, ಟೀಚರ್ಸ್ ಮತ್ತೆ ಕಾಲೇಜ್ ಆಗಿ ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಪ್ರತಿಯೊಬ್ರು ಇಲ್ಲಿ ಯಾರಿದ್ದೀರಾ ನಿಮ್ಮನ್ನೇ ಒಂದು ದೊಡ್ಡ ವ್ಯಕ್ತಿತ್ವ ಮಾಡೋದ್ರಲ್ಲಿ ಏನು ಸಂದೇಹ ಇಲ್ಲ. ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದೆ ಸರಿ. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಜೀವನ, ಅದರ ಸಾಧಕ ಬಾಧಕ ಅದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮನಮುಟ್ಟುವಂತೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸತಕ್ಕಂಥ ಮಲ್ಲಿಕಾರ್ಜುನ ಆನಂದ ಮತ್ತು ಧನ್ಯವಾದಗಳು. ಇನ್ನೊಂದು ಎಕ್ಸಾಮ್ ಓದುವ ವರ್ಷದಲ್ಲಿ ನಮ್ಮ ಒಬ್ಬ ವಿದ್ಯಾರ್ಥಿ ಇದ್ದ, ಗೌತಮ್ ಗೌಡ ಅಂತೇಳಿ. ಅವರಪ್ಪ IT ಡಿಪಾರ್ಟ್ಮೆಂಟ್ HR, ಅವರಪ್ಪ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್. ಮಗನ ಓದಿಸ್ಬೇಕು ಅಂತೇಳಿ ಬಹಳ ಹಣ ಕೊಟ್ಟಿದ್ರು. ಆದರೆ ಸೋಮಾರಿ ಅವ್ರ ತಂದೆ ಡೈಲಿ ಕಾಲೇಜ್ ಗೇಟ್ ಬಿಟ್ಬಿಟ್ಟು ಹೋದ್ರೆ ಅವರಪ್ಪ ಮರ್ಯಾದೆ ವಾಪಸ್ ಮನೆಗೂ ಮನೆಗಳು. ನಾವೇನ್ ಮಾಡಿದ್ವಿ, ನಮ್ಮ ಪ್ರಿನ್ಸಿಪಲ್, ನಾವು, ನಮ್ಮ ಫಿಸಿಕಲ್ ಡೈರೆಕ್ಟರ್ ಮುನಿಗೌಡರು ಅವರನ್ನ ಕಾದು ಎಳ್ಕೊಂಡು ಕ್ಲಾಸಲ್ಲಿ ಕೂಡಿಸ್ತಾ ಇದ್ವಿ. ಕೊನೆಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಹೋದ. ಬಹಳ ಖುಷಿ ಆಯ್ತು ಅವ್ರ ತಂದೆ ತಾಯಿ. ಹಂಗಂದ್ರೆ ಎಲ್ಲರನ್ನೂ ಆ ಥರ ಮಾಡಲಿಕ್ಕಾಗಲ್ಲ. ನನ್ನ ಜೀವನ ನನ್ನದು. ಮುಂದಿನ ಜೀವನಕ್ಕೆ ಎಲ್ಲಿವರೆಗೂ ತಂದೆ ತಾಯಿಗಳು ಯಾರನ್ನೂ ನೋಡ್ಕೊಳ್ಲಿಕ್ಕಾಗಲ್ಲ. ಅದಕ್ಕೊಂದು ಹಂತ ಇರುತ್ತೆ. ಅತಿ ಹೆಚ್ಚಿನದಾಗಿ ತಂದೆ ತಾಯಿಗಳ ಮೇಲೆ ನಾವು ಡಿಪೆಂಡ್ ಆಗಬಹುದು. ದೇವರು ನಮಗೆಲ್ಲ ಕೊಟ್ಟಿದ್ದಾನೆ, ಹೌದಲ್ವಾ? ಅದನ್ನ ನಾವು ಉಪಯೋಗಿಸೋ ಟೈಮ್ ಉಪಯೋಗಿಸ್ಕೊಂಡ್ರೆ ಮುಂದೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡೋದು. ನಮ್ಮ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬೆಳಗಾವಿಯ ಸವದತ್ತಿ ಹತ್ರ ಒಬ್ಬ ಹುಡುಗ IAS ಎಕ್ಸಾಮ್